ನ್ಯೂಸ್ 18ನ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ಬೆಳಗಾವಿಯಲ್ಲಿ ಇವತ್ತು MES ಮುಖಂಡನೊಬ್ಬನ್ನ ಬೆಳಗಾವಿ ಪೊಲೀಸರು ಬಂಧಿಸಿ ಈಗ ಹಿಂಡಲಗ ಜೈಲಿಗೆ ಕಳಿಸಿದ್ದಾರೆ. ಈತ ಕನ್ನಡದ ಮತ್ತು ಕನ್ನಡಿಗರ ವಿಚಾರದಲ್ಲಿ ಪದೇ ಪದೇ ಪುಂಡಾಟವನ್ನ ಪ್ರದರ್ಶನ ಮಾಡ್ತಾ ಇದ್ದ. ಈತನ ವಿರುದ್ಧ 12 ಕೇಸ್ಗಳಿತ್ತು. ಆದರೆ ಇಷ್ಟು ದಿನ ಸುಮ್ಮನಿದ್ದಂಥ ಪೊಲೀಸರು ನಿನ್ನೆ ಮಹಾರಾಷ್ಟ್ರದಲ್ಲಿ ಈತನನ್ನ ಬಂಧಿಸಿ ಬೆಳಗಾವಿ ಹಿಂಡಲಗ ಜೈಲಿಗೆ ಬಿಟ್ಟು ಬಂದಿದ್ದಾರೆ. ಆತನ ಹೆಸರು ಶುಭಂ ಶೆಳ್ಕೆ. ಇತ್ತೀಚೆಗೆ ಬೆಳಗಾವಿಯಲ್ಲಿ ಒಂದು ಕಂಡಕ್ಟರ್ ಮೇಲೆ ಹಲ್ಲೆ ಆದಂಥ ಸಂದರ್ಭದಲ್ಲಿ ಅದನ್ನ ವಿರೋಧಿಸಿ ಬೆಳಗಾವಿಯ ಎಲ್ಲ ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಈ ಹೋರಾಟವನ್ನ ಶುಭಂ ಶೆಳ್ಕೆ ಕಟುವಾಗಿ ಟೀಕೆ ಮಾಡಿದ್ದ. ಕನ್ನಡ ಪರ ಹೋರಾಟಗಾರರನ್ನ ನಾಲಾಯಕ್ ಅಂತ ಹೇಳಿ ಉಲ್ಲೇಖವನ್ನ ಮಾಡಿ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿದ್ರು. ಇದು ಕನ್ನಡಿಗರು ಮತ್ತು ಕನ್ನಡ ಪರ ಹೋರಾಟಗಾರರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಬಳಿಕ ಅನೇಕ ಸಂದರ್ಭದಲ್ಲೂ ಕೂಡ ಈ ರೀತಿ ತನ್ನ ಹೇಳಿಕೆಗಳನ್ನ ಕೊಡ್ತಾ ಇದ್ದ. ಇತ್ತೀಚೆಗೆ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ಆ ಬಂದ್ ಬೆಳಗಾವಿಯಲ್ಲಿ ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿತ್ತು. ಆ ಒಂದು ಬಂದ್ ಅನ್ನು ಕೂಡ ಅಪಹಾಸ್ಯವನ್ನ ಮಾಡುವ ಕೆಲಸವನ್ನ ಶುಭಂ ಶೆಳ್ಕೆ ಮಾಡಿದ್ದ. ಈಗ ಶುಭಂ ಶೆಳ್ಕೆಯನ್ನ ಮಹಾರಾಷ್ಟ್ರದಲ್ಲಿ ಬೆಳಗಾವಿಯ ಮಾರ್ಕೆಟ್ ಉಪವಿಭಾಗದ ಪೊಲೀಸರು ಬಂಧಿಸಿ ನಿನ್ನೆ ಬಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಯನ್ನ ನಡೆಸಿ ಬಳಿಕ ಬೆಳಗಾವಿಯ ಹಿಂಡಲಗ ಜೈಲಿಗೆ ಬಿಟ್ಟು ಬಂದಿದ್ದಾರೆ. ಬೆಳಗಾವಿಯಲ್ಲಿ MES ಪುಂಡಾಟ ಇವತ್ತು ನಿನ್ನೆದಲ್ಲ, ಅನೇಕ ದಶಕಗಳಿಂದ ಕೂಡ MES ತನ್ನ ಪುಂಡಾಟವನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಬಂದಿದೆ. ಇತ್ತೀಚೆಗೆ ಶುಭಂ ಶೆಳ್ಕೆ ಅಲ್ಲಿ ಯುವ ನಾಯಕರಾಗಿ ಗುರುತಿಸಿಕೊಂಡಿದ್ರು. ವಿಡಿಯೋಗಳನ್ನ ಮಾಡುವ ಮೂಲಕ ಕನ್ನಡಿಗರನ್ನ ಕೆರಳಿಸುವ ಯತ್ನವನ್ನ ಮಾಡ್ತಾ ಇದ್ರು. ಈತನ ವಿರುದ್ಧ ಮಾಳಮಾರುತಿ ಸೇರಿದಂತೆ ವಿವಿಧ ಠಾಣೆಗಳಲ್ಲಿ 12ಕ್ಕೂ ಹೆಚ್ಚು ಪ್ರಕರಣ ಇವೆ ಅಂತ ಹೇಳಿ ಇವತ್ತು ನಗರ ಪೊಲೀಸ್ ಆಯುಕ್ತ ಯಡಾ ಮಾಟನ್ ಹೇಳಿರ್ತಕ್ಕಂಥದ್ದು. ಮಾಲ್ಮರಟಿ ಪೊಲೀಸ್ ಸ್ಟೇಷನ್ದಲ್ಲಿ ಒಬ್ಬರು ಆರೋಪಿ ಶುಭಂ ಶೆಳ್ಕೆ ಅಂತ ನಾವು ಅರೆಸ್ಟ್ ಮಾಡಿದ್ವಿ. ಅವ್ರ ಮೇಲೆ ಮುಂಚೆ ಕೂಡ ಅರೌಂಡ್ ಸಮ್ 12 ಕೇಸಸ್ ಆಲ್ರೆಡಿ ಬೇರೆ ಬೇರೆ ಸ್ಟೇಷನ್ದಲ್ಲಿ ರಿಜಿಸ್ಟರ್ ಆಗಿದೆ ಮತ್ತು ರೌಡಿ ಶೀಟರ್ ಇದ್ದಾರೆ. ರೀಸೆಂಟ್ ಆಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಪ್ರೊವೊಕೇಟಿವ್ ಪೋಸ್ಟ್ ಅವರು ಹಾಕಿದ್ದಾರೆ ಈ ಬೇರೆ ಬೇರೆ ವಿಷಯ ಬಗ್ಗೆ. ಅದಕ್ಕೆ ಮೊನ್ನೆ ಮತ್ತೆ ಒಂದು FIR ನಾನು ಮಾಡಿಸಿದ್ದೀನಿ. ಮತ್ತು ಆ ಕೇಸ್ ಸಲುವಾಗಿ ಈಗ ಅವ್ರಿಗೆ ನಾವು ಅರೆಸ್ಟ್ ಮಾಡಿ ಮತ್ತೆ ಈಗ ಅವರು GC ಅಲ್ಲಿದ್ದಾರೆ. ಒಟ್ಟು ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿತ್ತು. ಆ ಪ್ರಕರಣದಲ್ಲಿ ಆ ವಿಡಿಯೋ ಹೇಳಿಕೆಯನ್ನ ಮಾಡಿದ್ರೆ ಮತ್ತೊಂದು ಕಡೆ ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರ ನಾಯಕರಿಗೆ ಬೆಳಗಾವಿ ಪೊಲೀಸರು ಮತ್ತು ಇಲ್ಲಿನ ಸರ್ಕಾರದ ವಿರುದ್ಧ ಒಂದು ದೂರನ್ನ ಕೊಟ್ಟು ಬಂದಿದ್ರು. ಇದು ಅಂದ್ರೆ ಅಲ್ಲಿನ ಶಿವಸೇನೆ ಮುಖಂಡ ಉದ್ಧವ್ ಠಾಕ್ರೆ ಆಗಿರ್ಬೋದು, ಮತ್ತೊಂದು ಕಡೆ ಸಂಜಯ್ ರಾವತ್ರನ್ನ ಭೇಟಿಯಾಗಿ ಈತ ದೂರನ್ನ ಕೊಟ್ಟು ಬಂದಿದ್ದ. ಎಲ್ಲ ಪುಂಡಾಟವನ್ನ ಅನೇಕ ಸಂದರ್ಭದಲ್ಲಿ ಪ್ರದರ್ಶನವನ್ನ ಮಾಡ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ರಾಜ್ಯೋತ್ಸವ ಅದ್ದೂರಿಯಾಗಿ ನಡೀತೆ. ಮತ್ತೊಂದು ಕಡೆ ರಾಜ್ಯೋತ್ಸವಕ್ಕೆ ವಿರುದ್ಧವಾಗಿ ಕರಾಳ ದಿನವನ್ನ ಆಚರಣೆಯನ್ನ ಮಾಡ್ಕೊಂಡು ಬರಲಾಗಿದೆ. ಆ ಕರಾಳ ದಿನದಲ್ಲಿ ಶುಭಂ ಶೆಳ್ಕೆ ಕೂಡ ಅನೇಕ ಸಂದರ್ಭದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಒಟ್ಟು ಬೆಳಗಾವಿಯಲ್ಲಿ ಕನ್ನಡಿಗರನ್ನ ಕೇಳಿಸುವಂಥದ್ದು ಮತ್ತು ಕನ್ನಡ ಪರ ಹೋರಾಟಗಾರನ ಕೇಳಿಸುವಂತಹ ಕೆಲಸಕ್ಕೆ ಶುಭಂ ಶೆಳ್ಕೆ ಈ ಹಿಂದೆ ಅನೇಕ ಸಂದರ್ಭದಲ್ಲಿ ಮುಂದಾಗಿರ್ತಕ್ಕಂಥದ್ದು. ಈಗ ಪೊಲೀಸರು ಆತನನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ನಾವು ಸೋಷಿಯಲ್ ಮೀಡಿಯಾ ಮೇಲೆ ತೀವ್ರವಾಗಿ ನಿಗಾ ಇಡ್ತೀವಿ. ಯಾವುದೇ ರೀತಿ ಭಾಷೆಗೆ ಪ್ರಚೋದನೆ ಕೊಡುವಂತ ಪೋಸ್ಟ್ ಹಾಕಿದ್ರು ಅಂತವ್ರನ್ನ ಬಿಡಲ್ಲ ಅಂತೇಳಿ ನಗರ ಪೊಲೀಸ್ ಆಯುಕ್ತರು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಟ್ಟು ಶುಭಂ ಶೆಳ್ಕೆ ಬಂಧನ ಇದೆ. ಇದು ಬೆಳಗಾವಿಯ MES ಇದನ್ನ ಮತ್ತೆ ವಿರೋಧ ಮಾಡ್ತಾ ಇದ್ರೆ ಕನ್ನಡ ಪರ ಹೋರಾಟಗಾರರು ಆತನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಒಟ್ಟು ಶುಭಂ ಶೆಳ್ಕೆ ವಿರುದ್ಧ 12 ಕೇಸ್ಗಳು ಈವರೆಗೆ ದಾಖಲಾಗಿರ್ತಕ್ಕಂಥದ್ದು. ಭಾಷಾ ವಿಚಾರದಲ್ಲಿ ಅನೇಕ ಸಂದರ್ಭದಲ್ಲಿ ಶುಭಂ ಶೆಳ್ಕೆ ಕಿರಿಕ್ ಮಾಡಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಈಗ ಪೊಲೀಸರು ಆತನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಇಂಥ ಪುಂಡರ್ನ ಮಟ್ಟ ಹಾಕಬೇಕು ಅಂತಕ್ಕಂಥದ್ದು ಬೆಳಗಾವಿ ಕನ್ನಡಿಗರ ಆಗ್ರಹವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿಚಾರ ಮುಗಿದು ಹೋದ ಅಧ್ಯಾಯ ಅಂತೇಳಿ ರಾಜ್ಯದ ಅನೇಕ ನಾಯಕರು ಹೇಳ್ತಿದ್ರು ಕೂಡ ಇದಕ್ಕೆ ಪ್ರಚೋದನೆ ಕೊಡುವಂತಹ ಕೆಲಸ ಮಹಾರಾಷ್ಟ್ರ ಮಾಡ್ತಾ ಇದೆ. ಮಹಾರಾಷ್ಟ್ರದಿಂದ ಇತ್ತೀಚೆಗೆ ಗ್ರಾಮ ಪಂಚಾಯಿತಿ ನೌಕರರು ಅಂದ್ರೆ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಿಗ ನೇಮಕಾತಿಯಲ್ಲೂ ಕೂಡ ಗಡಿ ಭಾಗದವರಿಗೆ ಮೀಸಲಾತಿ ಕೊಡಬೇಕು ಮತ್ತು ಗಡಿ ಭಾಗದವರಿಗಾಗಿ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಅಲ್ಲಿನ ಅಧಿವೇಶನದಲ್ಲಿ ಚರ್ಚೆ ಆಗಿದೆ. ಆದರೆ ಕರ್ನಾಟಕ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇದೆ. MES ನ ಮುಖಂಡರು ಇಲ್ಲಿ PDO ಮೇಲೆ ಒಂದು ದಬ್ಬಾಳಿಕೆಯನ್ನ ಮಾಡ್ತಾರೆ. ಆ ದಬ್ಬಾಳಿಕೆ ಮಾಡಿದಂಥ MES ಮುಖಂಡ ಬಂಧನ ಬಿಡುಗಡೆ ಆದಂತಹ ವ್ಯಕ್ತಿಯನ್ನ ಈ ಶುಭಂ ಶೆಳ್ಕೆ ಹೋಗಿ ಸನ್ಮಾನ ಮಾಡ್ತಕ್ಕಂಥದ್ದು. ಹೀಗೆ ಅನೇಕ ಸಂದರ್ಭದಲ್ಲಿ ಇವರು ಪುಂಡಾಟವನ್ನ ಪ್ರದರ್ಶನ ಮಾಡ್ತಾರೆ. ಇದಕ್ಕೆ ಕಟ್ಟುನಿಟ್ಟಿನ ಕಡಿವಾಣ ಹಾಕಬೇಕಾದಂತ ಅನಿವಾರ್ಯ ಸ್ಥಿತಿ ಇದೆ. ಯಾಕಂದ್ರೆ ಬೆಳಗಾವಿ ಕೈಗಾರಿಕೋದ್ಯಮ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ರಾಜ್ಯದಲ್ಲಿ 2ನೇ ರಾಜಧಾನಿ ಅಂತೇಳಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಅತ್ಯಂತ ವೇಗವಾಗಿ ಬೆಳಗಾವಿ ನಗರ ಬೆಳೀತಾ ಇದ್ದು. ಆದರೆ ಕನ್ನಡ ಮತ್ತು ಮರಾಠಿ ವಿಚಾರ ಅನೇಕ ಸಂದರ್ಭದಲ್ಲಿ ಈ ಭಾಷಾ ವಿಚಾರ ಪ್ರಸ್ತಾಪ ಆಗುತ್ತೆ. ಇದು ಬೆಳಗಾವಿ ನಗರಿಗರು ಮತ್ತು ಬೆಳಗಾವಿ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಿದೆ ಅಂತಕ್ಕಂಥದ್ದು ಇಲ್ಲಿನ ನಾಗರಿಕರ ಬೇಡಿಕೆಯಾಗಿದೆ. ಇತ್ತೀಚೆಗೆ ಕಂಡಕ್ಟರ್ ವಿಚಾರವಾಗಿ ಬೆಳಗಾವಿ ಮತ್ತು ಮಹಾರಾಷ್ಟ್ರ ನಡುವೆ ಸುಮಾರು 1 ವಾರಗಳ
ಬಸ್ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಇನ್ನಾದರೂ ಸರ್ಕಾರ ಇಂಥ ಪುಂಡರನ್ನ ಮಟ್ಟ ಹಾಕಿ ಬೆಳಗಾವಿಯನ್ನ ಶಾಂತ ರೀತಿಯಾಗಿ ಇಡುವಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಬೆಳಗಾವಿ ಕನ್ನಡಿಗರ ಆಗ್ರಹವಾಗಿದೆ.